ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತಾಡ್ತಾ ಇರೋದು ಕೇವಲ ಒಂದು ಐತಿಹಾಸಿಕ ತಾಣದ ಬಗ್ಗೆ ಅಲ್ಲ, ನಮ್ಮ ಪೂರ್ವಜರ ಅಪ್ರತಿಮ ತಾಂತ್ರಿಕ ಕೌಶಲ್ಯದ ಬಗ್ಗೆ. ಹಂಪಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಕಲ್ಲುಗಳ ಸೌಂದರ್ಯ. ಆದರೆ ವಿಜಯನಗರ ಸಾಮ್ರಾಜ್ಯದ ವಿಠ್ಠಲ ದೇವಸ್ಥಾನದಲ್ಲಿರೋ 56 ಸಂಗೀತ ಕಂಬಗಳು ಅಥವಾ ಮ್ಯೂಸಿಕಲ್ ಪಿಲ್ಲರ್ಸ್ ಇಡೀ ಜಗತ್ತನ್ನೇ ಇವತ್ತಿಗೂ ಬೆರಗುಗೊಳಿಸ್ತಿವೆ. ಸೀನೇನಪ್ಪಾ ಅಂದ್ರೆ, ಈ ಕಂಬಗಳನ್ನ ಒಂದು ಸಣ್ಣ ಕೋಲಿನಿಂದ ಅಥವಾ ಬೆರಳಿನಿಂದ ತಟ್ಟಿದ್ರೆ ಸಾಕು, ಅಲ್ಲಿಂದ ಸಪ್ತಸ್ವರಗಳ ನಾದ ಹೊರಹೊಮ್ಮುತ್ತೆ. 19ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತವನ್ನ ಆಳ್ತಿದ್ದಾಗ ಅವರಿಗೆ ಈ ಕಲ್ಲುಗಳಿಂದ ಸಂಗೀತ ಹೇಗೆ ಬರುತ್ತೆ ಅಂತ ದೊಡ್ಡ ಸಂಶಯ ಇತ್ತು. ಅಂದಿನ ಬ್ರಿಟಿಷ್ ಅಧಿಕಾರಿಗಳು ಇದರಲ್ಲೇನೋ ಟ್ರಿಕ್ ಇದೆ, ಒಳಗಡೆ ಮೈಕ್ ಅಥವಾ ಲೋಹದ ತಂತಿಗಳನ್ನ ಅಡಗಿಸಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ರು. ಇದನ್ನ ಪರೀಕ್ಷೆ ಮಾಡೋದಕ್ಕೆ ಲಾರ್ಡ್ ಕರ್ಜನ್ ಕಾಲದಲ್ಲಿ 2 ಕಂಬಗಳನ್ನ ಕತ್ತರಿಸುವುದಕ್ಕೆ ಆದೇಶ ನೀಡಲಾಯಿತು. ಆದರೆ ಆ ಕಂಬಗಳನ್ನ ಕತ್ತರಿಸಿ ನೋಡಿದಾಗ ಬ್ರಿಟಿಷರು ಶಾಕ್ ಆದರು. ಯಾಕಂದ್ರೆ ಆ ಕಂಬಗಳ ಒಳಗೆ ಯಾವುದೇ ಪೊಳ್ಳು ಜಾಗ ಇರಲಿಲ್ಲ, ಯಾವುದೇ ಮೆಟಲ್ ಇರಲಿಲ್ಲ. ಅದು ಕೇವಲ ಘನವಾದ ಕಲ್ಲು ಅಥವಾ ಸಾಲಿಡ್ ಸ್ಟೋನ್ ಆಗಿತ್ತು. ಜಿಯೋಲಾಜಿಕಲ್ ಆಗಿ ಹೇಳ್ಬೇಕಂದ್ರೆ ಇವುಗಳನ್ನ ಲಿಥೋಫೋನ್ಸ್ ಅಂತ ಕರೆಯಲಾಗುತ್ತೆ. ಆದರೆ ಸಾಮಾನ್ಯ ಕಲ್ಲುಗಳಿಂದ ಇಂತಹ ನಿಖಲವಾದ ಸೌಂಡ್ ಬರೋದಕ್ಕೆ ಸಾಧ್ಯವಿಲ್ಲ. ಇವುಗಳನ್ನ ವಿಶೇಷವಾದ ಕಲ್ಲಿನಿಂದ ಕೆತ್ತಲಾಗಿದೆ ಅನ್ನೋದು ಸತ್ಯ. ಪ್ರತಿ ಕಂಬದ ಉದ್ದ ಮತ್ತು ದಪ್ಪವನ್ನ ಅಷ್ಟು ನಿಖರವಾಗಿ ಲೆಕ್ಕ ಹಾಕಿ ಕೆತ್ತಲಾಗಿದೆ ಅಂದ್ರೆ ಆಗಿನ ಕಾಲದ ಶಿಲ್ಪಿಗಳಿಗೆ ಸೌಂಡ್ ಇಂಜಿನಿಯರಿಂಗ್ ಬಗ್ಗೆ ಎಷ್ಟು ಜ್ಞಾನ ಇತ್ತು ಅಂತ ಯೋಚನೆ ಮಾಡಿ. ಇವತ್ತಿನ ಆಧುನಿಕ ತಂತ್ರಜ್ಞಾನ ಬಳಸಿ ಕೂಡ ಇಂತಹ ಕಂಬಗಳನ್ನ ಮರುಸೃಷ್ಟಿ ಮಾಡೋದು ಕಷ್ಟದ ಕೆಲಸ. ನಮ್ಮ ಪೂರ್ವಜರ ಈ ಕಲೆ ಜಗತ್ತಿಗೆ ಒಂದು ಮಾದರಿ. ದುರಾದೃಷ್ಟವಶಾತ್ ಬ್ರಿಟಿಷರು ಕತ್ತರಿಸಿದ ಆ 2 ಕಂಬಗಳನ್ನ ಇವತ್ತಿಗೂ ನೀವು ಅಲ್ಲಿ ನೋಡಬಹುದು. ಅವು ಸಾಕ್ಷಿಯಾಗಿ ಅಲ್ಲಿ ನಿಂತಿವೆ. ಈ ಐತಿಹಾಸಿಕ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.